ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತಯಾಚನೆ ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಇಲ್ಲಿ ಅಪ್ಪಾಜಿಯವರು ಮಾಡಿರುವಂತಹ ಸಿಮೆಂಟ್ ರೋಡ್ಗಳು, ಆಮೇಲೆ ಸಾಕಷ್ಟು ಮನೆಗಳಿಗೆ ಈಗಾಗಲೇ ಆಶ್ರಯ ಮನೆಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ಜನರು ಸಮರ್ಥಿಸ್ತಾ ಇದ್ದಾರೆ. ಕೆಲವು ಕಡೆ ಲೀಗಲ್ ಇಶ್ಯೂಸ್ ಇದೆ. ಒಂದು ಸುಮಾರು 310 ಮನೆಗಳಿಗೆ ಪತ್ರ ಬೇಕು ಅಂತ ಸಾಕಷ್ಟು ಜನ ಹೆಣ್ಮಕ್ಳು ಕೇಳಿದ್ದಾರೆ. ಸೊ ಅದು ಕೂಡ ಗಮನದಲ್ಲಿದೆ. ಮೇನ್ ರೋಡ್ ಎಲ್ಲವೂ ಆಗಿದ್ದಾವೆ. ಅಡ್ಡ ರಸ್ತೆಗಳು ಅರ್ಧಕ್ಕೂ ಹೆಚ್ಚು ಭಾಗ ಆಗಿದೆ. ಇನ್ನು ಕೆಲವು ಮನೆಗಳಲ್ಲಿ ಅಡ್ಡ ರಸ್ತೆ ಆಗಿಲ್ಲ. ಸೊ ಅದೇ ರಿಕ್ವೆಸ್ಟ್ ಹೇಳಿದ್ರು, ಇಲ್ಲಿನೂ ರೋಡ್ ಮಾಡಬೇಕು ಅಂತ. ಮೊನ್ನೆ ಇರುವಂತಹ ಸ್ಕೂಲ್ಗಳಿಗೂ ಅಪ್ಪಾಜಿ ಗ್ರ್ಯಾಂಡ್ ಕೊಟ್ಟಿದಾರಂತೆ. ಸೊ ಚೆನ್ನಾಗ್ ಅನ್ಸ್ತದೆ. ಅಪ್ಪಾಜಿ ಅವ್ರ ಕೊನೆ ಗ್ರ್ಯಾಂಡ್ ರೋಡ್ ವರ್ಕ್ ಕೂಡ ನೋಡಿದೆ ನಾನು. ಸೊ ಜನರು ಕೂಡ ಯಾವಾಗ್ಲೂ ಕಾಂಗ್ರೆಸ್ ಜೊತೆಗೆ ನಾವು ಪರವಾಗಿ ಇರ್ತೀವಿ ಅಂತ ಅವರು ಕೂಡ ಸಮರ್ಥನೆ. ನೀರಿನ ಸಮಸ್ಯೆ ಇದೆ, ನೀರಿಂದು ಇದ್ದಾರೆ. ಕಡೆಗೆ ಪೈಪ್ ಲೈನ್ ಡ್ಯಾಮೇಜ್ ಆಗಿ ನೀರಿನ ಸಮಸ್ಯೆ ಇದೆ. ಬಹಳಷ್ಟು ಕಡೆ 24/7 ಆಗಿದೆ. ಎಲ್ಲೆಲ್ಲಿ ಸಮಸ್ಯೆ ಇದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅದನ್ನ ಗಮನದಲ್ಲಿದೆ. ಅದನ್ನು ಮಾತಾಡಿ ಅಂತ ಮತ್ತೆ ಎಲೆಕ್ಷನ್ ಗೆ ಕಮಿಟ್ ಮಾಡ್ಬೇಡಿ ಅಂತ. ಈಸ್ ಆರ್ ರೆಗ್ಯುಲರ್ ವರ್ಕ್ಸ್, ಬಸ್ಸಿನ ಫೆಸಿಲಿಟಿ, ನೀರಿಂದು ಎಲ್ಲ ಅದನ್ನ ಅಡ್ರೆಸ್ ಮಾಡ್ರಿ ಅಂತ ಲೀಡರ್ಸ್ ಗೆ ಡಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿದೆ. ಸಚಿವರು ಸಮೀರ್ ಅಹಮದ್ ಅವ್ರು ಯಾವಾಗ ಬರ್ಬೋದು ಐ ಥಿಂಕ್ ನಿನ್ನೆ ಸಿಎಂ ಅವ್ರು ಹೇಳಿದ್ರು ಅನ್ಸುತ್ತಲ್ಲ, DCM ಅವರು 15 ಬರ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ನಾವು ಅದೇ ಅನ್ಕೊಂಡಿದೀವಿ, ಎಷ್ಟು ಬರ್ತಾರೆ ಅಂತ. ಇಲ್ಲಿ ಕೆಲವರು ಲೀಡರ್ಸ್ಗೂ ಕೂಡ ಬಹಳಷ್ಟು ಜನ ಸಮಾಜದ ಲೀಡರ್ಸ್ ಬಂದಿದ್ದಾರೆ. ಮೈನಾರಿಟಿ ಸಮಾಜದ ಲೀಡರ್ಸ್ ಅವರು ಚರ್ಚೆನಲ್ಲಿದ್ದಾರೆ. ಕೆಲವರು ಅವರು ಬರ್ಬೇಕು, ಜಮೀರ್ ಅವರು ಅಂತ ಇದ್ದಾರೆ. ಸೊ ಅವ್ರ ಮನ್ಸಿನಲ್ಲಿ ಏನೇನಿದೆ, ಆಸೆ ಏನೇನಿದೆ ಈಡೇರಿಸ್ಕೊಳ್ರಿ. ಒಟ್ಟು ಇದು ಕಾಂಗ್ರೆಸ್ನ ಭದ್ರಕೋಟೆ, ಇದು ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ.